ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೀನಾ ಸಿರಿಗೆ ಕಾಲ್ ಮಾಡಿ, ಹಲೋ ಸಿರಿ ಅವರೇ, ಎಲ್ಲಿದ್ದೀರಾ ಅಂತಾಳೆ. ನಾನು ಮಾಧವನ ಮೀಟ್ ಮಾಡೋಕ್ಕೆ ಕಾಫಿ ಶಾಪ್ಗೆ ಹೋಗ್ತಾ ಇದ್ದೀನಿ. ವೈ ಅಂತಾಳೆ ಸಿರಿ. ಯಾಕೋ ಇಲ್ಲ, ನಮ್ಮ ಭಾವ ಆಲ್ರೆಡಿ ಕಾಫಿ ಶಾಪ್ ಹತ್ರ ಇದ್ದಾರಂತೆ, ಅದಕ್ಕೆ ನೀವು ಎಲ್ಲಿದ್ದೀರಾ ಅಂತ ಕೇಳೋಕ್ಕೆ ಕಾಲ್ ಮಾಡಿದೆ ಅಂತಾಳೆ ಮೀನಾ. ಅವರಿಗೆ ಡೈರೆಕ್ಟಾಗಿ ನನಗೆ ಕಾಲ್ ಮಾಡೋದಕ್ಕೇನು ಅಂತಾಳೆ ಸಿರಿ. ಅದು ಅವರಿಗೆ ಸ್ವಲ್ಪ ಮುಜುಗರ, ಅದಕ್ಕೆ ಅಂತಾಳೆ ಮೀನಾ. ಓಕೆ, ನಾನು ಇನ್ನೇನು ಈಗ ಕಾಫಿ ಶಾಪ್ಗೆ ರೀಚ್ ಆಗ್ತೀನಿ ಅಂತಾಳೆ ಸಿರಿ. ಹೌದಾ, ನೀವು ಯಾವ ಬಟ್ಟೆ ಹಾಕಿದ್ದೀರಾ? ಅದು ಯಾಕಂದರೆ ನಮ್ಮ ಭಾವ ನಿಮ್ಮನ್ನು ಕಂಡುಹಿಡಿಬೇಕಲ್ಲ, ಅದಕ್ಕೆ ಅಂತಾಳೆ ಮೀನಾ. ನಾನು ಆರೆಂಜ್ ಸ್ಲೀವ್ಲೆಸ್ ಟಾಪ್ ಮತ್ತು ಜೀನ್ಸ್ ಅಂತಾಳೆ ಸಿರಿ. ಸ್ಲೀವ್ಲೆಸ್ ಟಾಪ್ ಮತ್ತು ಜೀನ್ಸಾ? ಓಕೆ, ಬನ್ನಿ ಬನ್ನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಮೀನಾ. ಆಗ ಮೀನಾ ಮನೆಯವ್ರ ಮುಂದೆನೇ ಸಿರಿ ಕಾಫಿ ಶಾಪ್ ಒಳಗೆ ಹೋಗಿ ಕೂತ್ಕೋತಾಳೆ. ಮೀನಾ ಈಗ ಹೋದ್ಲಲ್ಲ, ಅವಳು ತಾನೇ ಅಂತಾರೆ ನಂದನ್. ಮಾವ, ಅವಳೇ ಮಾವ ಅಂತಾಳೆ ಮೀನಾ. ಗಿರಿಜಾ, ನನಗ್ಯಾಕೋ ಈ ಸಂಬಂಧ ಸೆಟ್ಟಾಗಲ್ಲ ಅನ್ನಿಸ್ತಿದೆ, ನಡ್ರಿ ಮನೆಗೆ ಹೋಗೋಣ ಅಂತಾರೆ ನಂದನ್. ಅಯ್ಯಯ್ಯೋ ಮಾವ, ಬೇಡ ಮಾವ, ಭಾವ ಅವರನ್ನು ಮೀಟ್ ಮಾಡಬೇಕು ಅಂತ ಇಲ್ಲಿವರೆಗೂ ಬಂದುಬಿಟ್ಟಿದ್ದಾರೆ. ಮೀಟ್ ಮಾಡಲಿ, ಆಮೇಲೆ ಏನಾಗುತ್ತೆ ಅಂತ ಕೇಳೋಣ, ಅದಾದಮೇಲೆ ನಮ್ಮ ಮನೆಗೆ ಸೆಟ್ ಆಗ್ತಾಳೋ ಇಲ್ವೋ ಅಂತ ಡಿಸೈಡ್ ಮಾಡೋಣ ಮಾವ ಅಂತಾಳೆ ಮೀನಾ. ಮಾಧವ, ಹೋಗಪ್ಪ ಅಂತಾರೆ ನಂದನ್. ಅಪ್ಪ, ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಮಾಧವ ಸಿರಿ ಮುಂದೆ ಹೋಗಿ ನಿಂತ್ಕೋತಾನೆ. ಮಾಧವ ಅಂತಾಳೆ ಸಿರಿ. ಹಾಂ ಅಂತಾನೆ ಮಾಧವ. ಪ್ಲೀಸ್ ಹ್ಯಾವ್ ಎ ಸೀಟ್ ಅಂತಾಳೆ ಸಿರಿ. ಪರವಾಗಿಲ್ಲ ಅಂತಾನೆ ಮಾಧವ. ನಾನೇನು ನಿಮ್ಮನ್ನು ಇಂಟರ್ವ್ಯೂ ಮಾಡೋಕ್ಕೆ ಕರೆದಿಲ್ಲ, ಪ್ಲೀಸ್ ಹ್ಯಾವ್ ಎ ಸೀಟ್ ಅಂತಾಳೆ ಸಿರಿ. ಥ್ಯಾಂಕ್ ಯು ಅಂತ ಮಾಧವ ಕೂತ್ಕೊಂಡು ಮನೆಯವರನ್ನೇ ನೋಡ್ತಾನೆ. ಮನೆಯವರೆಲ್ಲ ಅವರನ್ನೇ ನೋಡ್ತಿರ್ತಾರೆ. ವೇಟರ್ ಹತ್ರ ನನಗೆ ಒಂದು ಕೋಲ್ಡ್ ಕಾಫಿ ಅಂತಾಳೆ ಸಿರಿ. ನನಗೆ ನಾರ್ಮಲ್ ಫಿಲ್ಟರ್ ಕಾಫಿ ಅಂತಾನೆ ಮಾಧವ. ಅದಿಲ್ಲ ಅಂದಾಗ 2 ಕೋಲ್ಡ್ ಕಾಫಿ ಕೊಡಿ ಅಂತಾಳೆ ಸಿರಿ. ಈಚೆ ಕಾಲೇಜಲ್ಲಿ ಶ್ರೀದೇವಿ ಸರ್ 1 2 3 ಆ್ಯಕ್ಷನ್ ಅಂತಾರೆ. ಆಗ ವಲ್ಲಭ ಮತ್ತು ನಿತ್ಯ ಹತ್ರ ಸ್ವಲ್ಪ ಹತ್ರ ಬನ್ನಿ, ಇನ್ನೂ ಸ್ವಲ್ಪ ಅಂತಾರೆ. ಆಗ ಅಮೂಲ್ಯ ಬಂದು ನಿಲ್ಲಿಸಿ ಅಂತ ಕೂಗ್ತಾಳೆ. ಏನಮ್ಮ ಅಮೂಲ್ಯ ಅಂತಾರೆ ಸರ್ ಲಾಸ್ಟ್ ಟೈಮ್ ಕೇಳ್ತಿದ್ದೀನಿ, ನನ್ನ ನಾಟಕಕ್ಕೆ ಸೇರಿಸ್ಕೋತಿರೋ ಇಲ್ವೋ ಅಂತಾಳೆ ಅಮೂಲ್ಯ. ಮುಗ್ದೋಗಿರೋ ಕತೆನ ಮತ್ತೆ ಯಾಕಮ್ಮ ಶುರು ಮಾಡ್ತಿದ್ಯಾ? ನಮ್ಮ ನಾಟಕಕ್ಕೆ ಹೊಸ ಹಿರಿಯನ್ ಸಿಕ್ಕಾಯ್ತು ಅಂತಾರೆ ಸರ್. ನನ್ನ ಬಿಟ್ಟು ಇವಳನ್ನ ಇಟ್ಕೊಂಡು ನಾಟಕ ಮಾಡಿದರೆ ನಾನು ಮೊಟ್ಟೆ ಹಿಡ್ಕೊಂಡು ಹೊಡಿತೀನಿ ಸರ್. ಶಕುಂತಲೆ ಪಾತ್ರನ ನಾನು ಜೀವಿಸಿಬಿಟ್ಟಿದ್ದೀನಿ, ಅದು ಹೇಗೆ ನೀವು ಬೇರೆಯವ್ರಿಗೆ ಕೊಡ್ತೀರಾ ಪಾತ್ರನ ಅಂತಾಳೆ ಅಮೂಲ್ಯ. ಆಗ ನಿತ್ಯ ಬಂದು, ಅಮೂಲ್ಯ, ಯಾಕೆ ಇಷ್ಟೊಂದು ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ? ನೀನು ಯಾವುದ್ರಲ್ಲೂ ನನ್ನ ಲೆವೆಲಿಗೆ ಸರಿ ಇಲ್ಲ ಅಂತಾಳೆ. ನಿನಗಿಂತ ಒಂದು ಹೆಜ್ಜೆ ಮೇಲೆ ಇದ್ದೀನಿ, ನೆಕ್ಸ್ಟ್ ಲೆವೆಲಲ್ಲಿ. ಸರಿ, ಚಾಲೆಂಜ್ ಹಾಕು, ಈ ಚಾಲೆಂಜಲ್ಲಿ ಯಾರು ಗೆಲ್ತಾರೋ ಅವರೇ ಈ ನಾಟಕದ ಹೀರೋಯಿನ್ ಅಂತಾಳೆ ಅಮೂಲ್ಯ. ಓಕೆ ಸರ್, ಈಗ ನನಗೂ ಅವಳಿಗೂ ಚಾಲೆಂಜ್. ಒಂದು ಶೀಟ್ ಡೈಲಾಗ್ ಬರೆದು ಕೊಡಿ, ಯಾರು ತಪ್ಪು ಮಾಡದೆ ಹೇಳ್ತಾರೋ ಅವರೇ ಹೀರೋಯಿನ್. ಓಕೆನಾ ನಿನಗಿದು ಅಂತಾಳೆ ನಿತ್ಯ ಕೆಪಾಸಿಟಿ ಏನು ಅಂತ ನೀನು ನೋಡಿದ್ಯಲ್ಲ, ಇದನ್ನು ಒಪ್ಕೊಂಡ್ರೆ ನೀನೇ ಸೋಲ್ತೀಯ. ಬೇಡ ಕಣೆ ಅಮ್ಮ ಅಂತಾಳೆ ಕಾವ್ಯ. ನೋ ಐ ಆಮ್ ನಾಟ್ ಓಕೆ ಅಂತಾಳೆ ಅಮೂಲ್ಯ. ಯಾಕೆ ಅಂತಾಳೆ ನಿತ್ಯ. ಡೈಲಾಗ್ನೆಲ್ಲ ನಾನು ಆರಾಮಾಗಿ 1 ಟೇಕಲ್ಲಿ ತಗೋತೀನಿ, ಇನ್ನೇನಾದರೂ ಟಾಪ್ ಆಗಿರೋ ಚಾಲೆಂಜ್ ಹೇಳು ಅಂತಾಳೆ ಅಮೂಲ್ಯ. ಒಂದು ಡಾನ್ಸ್ ಕಾಂಪಿಟೇಷನ್ ಇಟ್ಕೊಳ್ಳೋಣ, ಯಾರು ಒಂದು ಸ್ಟೆಪ್ ಮಿಸ್ ಮಾಡದೆ ನೀಟಾಗಿ ಡ್ಯಾನ್ಸ್ ಮಾಡ್ತಾರೋ ಅವರೇ ಶಾಕುಂತಲೆ ಅಂತಾಳೆ ನಿತ್ಯ. ಡ್ಯಾನ್ಸ್ ಬೇಡ ಅಂತಾರೆ ಅಮೂಲ್ಯ ಫ್ರೆಂಡ್ಸ್. ಆಗ ಅಮೂಲ್ಯ, ಡ್ಯಾನ್ಸ್ ಬೇಡ, ಇದಕ್ಕಿಂತ ದೊಡ್ಡ ಚಾಲೆಂಜ್ ಹೇಳು. ಗೊತ್ತಾಯ್ತು, ಈಟಿಂಗ್ ಕಾಂಪಿಟೇಷನ್ ಮಾಡೋಣ ಅಂತಾಳೆ ಅಮೂಲ್ಯ. ವಾಟ್, ಈಟಿಂಗ್ ಕಾಂಪಿಟೇಷನಾ? ಈಟಿಂಗಿಗೂ ನಾಟಕಕ್ಕೂ ಏನು ಸಂಬಂಧ ಅಂತಾಳೆ ಅನಿತಾ. ಚಾಲೆಂಜ್ ಇಂಪಾರ್ಟೆಂಟ್, ನಿನಗೆ ಚಾಲೆಂಜ್ ಒಪ್ಕೊಳ್ಳೋಕ್ಕೆ ಗಡ್ಸಿದ್ಯಾ ಹೇಳು ಅಂತಾಳೆ ಅಮೂಲ್ಯ. ಈಟಿಂಗ್ ಕಾಂಪಿಟೇಷನ್ ತಾನೇ, ಐ ಆಮ್ ರೆಡಿ. ಏನು ತಿನ್ನೋದು ಅಂತಾಳೆ ನಿತ್ಯ. ಗೋಲ್ಗುಪ್ಪ. ಈಟಿಂಗ್ ಕಾಂಪಿಟೇಷನ್ ಅಂತಾಳೆ ಅಮೂಲ್ಯ. ಓಕೆ ಡನ್ ಅಂತಾರೆ ಇಬ್ಬರು. ಈಚೆ ಸಿರಿ ಮಾಧವ್ ಹತ್ರ, ನೀವು ಯಾವತ್ತೂ ಈ ತರಹ ಕಾಫಿ ಶಾಪ್ಗೆ ಬಂದೇ ಇಲ್ವಾ ಅಂತಾಳೆ. ಈ ತರಹದ್ದಲ್ಲ, ಯಾವ ತರಹ ಕಾಫಿ ಶಾಪ್ಗೆ ನಾನು ಯಾವತ್ತೂ ಹೋಗಿಲ್ಲ ಅಂತಾನೆ ಮಾಧವ. ಮತ್ತು ಕಾಫಿ ಎಲ್ಲಿ ಕುಡಿತೀರಾ ನೀವು ಅಂತಾಳೆ ಸಿರಿ. ಮನೇಲೆ ಕುಡಿತೀನಿ, ಅಮ್ಮ ಸೂಪರ್ ಆಗಿರೋ ಫಿಲ್ಟರ್ ಕಾಫಿ ಮಾಡಿಕೊಡ್ತಾರೆ. ಅದು ಬಿಟ್ಟರೆ ಟೀ ಆಫೀಸಲ್ಲಿ ಕುಡಿತೀನಿ. ಅದು ಬಿಟ್ಟರೆ ಆಫೀಸ್ ಹತ್ರ ಒಂದು ಬೇಕ್ರಿ ಇದೆ, ಕಲೀಗ್ಸ್ ಎಲ್ಲ ಡಿಸ್ಕಸ್ ಮಾಡ್ತಾ ಅಲ್ಲಿ ಟೀ ಕುಡಿತೀವಿ. ಇತ್ತೀಚೆಗೆ ಅಪ್ಪ ಎಲ್ಲೂ ಟೀ ಕುಡಿಬೇಡ, ಆರೋಗ್ಯ ಹಾಳಾಗುತ್ತೆ ಅಂದಿದ್ದಾರೆ, ಅದಕ್ಕೆ ಬೇರೆ ಕಡೆ ಕಾಫಿ ಟೀ ಕುಡಿಯೋದನ್ನು ಬಿಟ್ಟಿದ್ದೀನಿ ಅಂತಾನೆ ಮಾಧವ. ನೀವು ಬರೀ ಟೀ ಕಾಫಿ ಕುಡಿತೀರಾ ಅಥವಾ ಅಂತಾಳೆ ಸಿರಿ. ಅಯ್ಯೋ ಇಲ್ಲ, ನನಗೇನು ಬೇರೆ ಅಭ್ಯಾಸ ಇಲ್ಲ ಅಂತಾನೆ ಮಾಧವ. ಮತ್ತೆ ಏನಾದರೂ ಹೇಳಿ ಅಂತಾಳೆ ಸಿರಿ. ಏನು ಹೇಳೋದು ಅಂತಾನೆ ಮಾಧವ. ನಿಮ್ಮ ಫೇವ್ರೇಟ್ ಸಾಂಗ್ ಯಾವುದು ಅಂತಾಳೆ ಸಿರಿ. ಡಾಕ್ಟರ್ ರಾಜ್ಕುಮಾರದ್ದು ಜೀವನ ಚೈತ್ರ ಅಂತಾನೆ ಮಾಧವ. ಹಾಗಿದ್ರೆ ರೀಸೆಂಟಾಗಿ ಯಾವ ಸಾಂಗು ನಿಮಗೆ ಇಷ್ಟ ಆಗಿಲ್ವಾ ಅಂತಾಳೆ ಸಿರಿ. ಇಲ್ಲ ಅಂತಾನೆ ಮಾಧವ. ಗಿರಿಜಾ ಆವಾಗಿಂದ ಅವಳೇ ಏನೇನೋ ಪ್ರಶ್ನೆ ಕೇಳ್ತಿದ್ದಾಳೆ. ಮಾಧವ ಉತ್ತರ ಕೊಡ್ತಿದ್ದಾನೆ. ಮಾಧವನಿಗೆ ಪ್ರಶ್ನೆ ಕೇಳೋಕ್ಕೆ ಬಿಡ್ತಿಲ್ಲ ಅವಳು. ನನಗ್ಯಾಕೋ ಹುಡುಗಿ ಸ್ವಲ್ಪ ಜೋರು ಅನಿಸುತ್ತೆ ಅಂತಾರೆ ನಂದನ್. ಅಯ್ಯೋ ಮಾವ, ಮೊದಲು ಅವ್ರು ಮಾತಾಡ್ಕೊಂಡು ಬರಲಿ, ನಾವು ಮೊದಲೇ ನಿರ್ಧಾರ ತಗೊಳ್ಳೋದು ಬೇಡ ಅಂತಾಳೆ ಮೀನಾ. ಅಪ್ಪ, ಅಣ್ಣನ ತರಹ ನಾನು ಲಿಪ್ಸಿಂಕ್ ಮಾಡ್ತೀನಿ, ಸಿರಿ ತರಹ ಮೀನಾ ಲಿಪ್ಸಿಂಕ್ ಮಾಡ್ತಾಳೆ, ಆಗ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಅಂತಾಳೆ ಮೀನಾ. ನೀವು ನೋಡೋಕ್ಕೆ ಹ್ಯಾಂಡ್ಸಮ್ ಆಗಿದ್ದೀರಾ, ನಿಮ್ಮ ಹೈಟು ವೆಯ್ಟು ನಿಮ್ಮ ಪರ್ಸ್ನಾಲಿಟಿ ತುಂಬ ಚೆನ್ನಾಗಿದೆ, ನೀವು ದಿನಾ ಜಿಮ್ಮಿಗೆ ಹೋಗ್ತೀರಾ ಅಂತಾಳೆ ಸಿರಿ. ನಮ್ಮಮ್ಮ ವಾರಕ್ಕೊಂದ್ಸಲ ಮುದ್ದೆ ಉಪ್ಸಾರು ಮಾಡ್ತಾರೆ, ಅದನ್ನು ತಿಂದು ನಾನು ಹೀಗಿದ್ದೀನಿ ಅಷ್ಟೇ ಅಂತಾನೆ ಮಾಧವ.
ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಹೆಸರು ಇದೆಯಾ, ಏನಂತಿದೆ ಅಂತಾಳೆ ಸಿರಿ. ನಾನು ಯಾವ ಸೋಷಿಯಲ್ ಮೀಡಿಯಾದಲ್ಲೂ ಇಲ್ಲ ಅಂತಾನೆ ಮಾಧವ. ವಾಟ್, ಯಾವ ಸೋಷಿಯಲ್ ಮೀಡಿಯಾದಲ್ಲೂ ನೆಟ್ವರ್ಕ್ ಇಲ್ವಾ? ಬಟ್ ವೈ ಅಂತಾಳೆ ಸಿರಿ. ನಮ್ಮ ಪರ್ಸ್ನಲ್ ಲೈಫ್ನಲ್ಲಿ ಪಬ್ಲಿಕ್ಗೆ ತೋರಿಸ್ಕೊಳ್ಳೋದು ನನಗಿಷ್ಟ ಇಲ್ಲ ಅಂತಾನೆ ಮಾಧವ. ಮತ್ತು ನಿಮಗೆ ಟ್ರಾವೆಲಿಂಗ್ ಅಂದರೆ ಇಷ್ಟನಾ ಅಂತಾಳೆ ಸಿರಿ. ಮನೆಯಲ್ಲಿರೋದಕ್ಕೆ ಇಷ್ಟ, ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಇಷ್ಟ. ಅಷ್ಟರ ಮೇಲೂ ನನಗೆ ಹೋಗಬೇಕು ಅಂತ ಅನಿಸಿದರೆ ಅಪ್ಪನ ಕೇಳ್ತೀನಿ. ಅಪ್ಪ ಎಲ್ಲರನ್ನ ಸೇರಿಸಿ ಒಂದು ಫ್ಯಾಮಿಲಿ ಟ್ರಿಪ್ಗೆ ಕರ್ಕೊಂಡು ಹೋಗ್ತಾರೆ. ಮಜವಾಗಿರುತ್ತೆ ಅಂತಾನೆ ಮಾಧವ. ಹೌದು, ನೀವು ಯೂಸ್ ಮಾಡೋ ಕಾರ್ ಯಾವುದು ಅಂತಾಳೆ ಸಿರಿ. ನನ್ನ ಹತ್ರ ಕಾರ್ ಇಲ್ಲ ಅಂತಾನೆ ಮಾಧವ. ಹಾಗಿದ್ರೆ ಬೈಕಾ ಅಂತಾಳೆ ಸಿರಿ. ಇಲ್ಲ, ಮನೇಲಿ ಅಪ್ಪದೊಂದು ಲೂನಾ ಇದೆ, ನನ್ನ ತಮ್ಮಂದೊಂದು ಬೈಕ್ ಇದೆ, ಅವ್ನ ಕಾಲೇಜಿಗೆ ಅದರಲ್ಲೇ ಹೋಗ್ತಾನೆ, ನಾನು ಬಸ್ಸಲ್ಲಿ ಓಡಾಡ್ತೀನಿ. ಕಾರ್ ತೊಗೊಂಡ್ರೆ ಸುಮ್ಮನೆ ಖರ್ಚು ಜಾಸ್ತಿ ಅಂತ ಅಪ್ಪ ಹೇಳ್ತಿದ್ರು, ಅದಕ್ಕೆ ನಾನು ಕಾರ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ಟೆ ಅಂತಾನೆ ಮಾಧವ. ಎಟ್ಲೀಸ್ಟ್ ಬೈಕ್ ಆದರೂ ಇರಬೇಕಲ್ವಾ, ಹೇಗೆ ಓಡಾಡ್ತೀರಿ ನೀವು ಅಂತಾಳೆ ಸಿರಿ. ಅದು ಏನಾಗಿತ್ತು ಅಂದರೆ, ತುಂಬ ವರ್ಷದ ಹಿಂದೆ ನಾನು ಬೈಕ್ ಓಡಿಸ್ಬೇಕಾದ್ರೆ ಸ್ಕಿಡ್ ಆಗಿ ಬಿದ್ದೋಗಿದ್ದೆ. ಆಗ ಅಪ್ಪಂಗೆ ತುಂಬಾ ಟೆನ್ಷನ್ ಆಯಿತು. ಅವರು ಟೆನ್ಷನ್ ಮಾಡ್ಕೊಂಡಿದ್ದನ್ನು ನೋಡಿ ನಾನು ಬೈಕ್ ಓಡಿಸೋದನ್ನು ಬಿಟ್ಟೆ. ಈಗ ಅಪರೂಪಕ್ಕೆ ಒಂದೊಂದು ಸಲ ಓಡಿಸ್ತೀನಿ ಅಷ್ಟೇ ಅಂತ ಮನೆಯವರನ್ನು ನೋಡ್ತಾನೆ ಮಾಧವ. ಸಿರಿನೂ ಆ ಕಡೆನ ನೋಡ್ತಾಳೆ. ಆಗ ಮನೆಯವರೆಲ್ಲ ತಿರುಗ್ತಾರೆ. ನೀವು ನಿಮ್ಮ ಅಪ್ಪ ಹೇಳ್ದಂಗೆ ಎಲ್ಲ ಮಾಡೋದಾ ಅಂತಾಳೆ ಸಿರಿ. ಹೌದು, ನಮ್ಮ ಅಪ್ಪ ನಮ್ಮನ್ನು ಚೆನ್ನಾಗಿ ಬೆಳೆಸಿದ್ದಾರೆ, ನಮ್ಮ ಅಪ್ಪ ಅಂದರೆ ನನಗೆ ಪ್ರಾಣ ಅಂತಾನೆ ಮಾಧವ. ಓಕೆ, ಮದುವೆ ಆದಮೇಲೆ ಏನು ಪ್ಲ್ಯಾನ್ ನಿಮ್ಮದು ಅಂತಾಳೆ ಸಿರಿ. ಅಂದರೆ ಅಂತಾನೆ ಮಾಧವ. ನೀವು ಲೈಫ್ ಲಾಂಗ್ ಅಪ್ಪನ ಜೊತೆಗೆ ಇರಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಲೈಫ್ ಲಾಂಗ್ ಅಪ್ಪನ ಬಿಟ್ಟು ನನ್ನ ಜೊತೆ ಇರಬೇಕು ಅಂದ್ಕೊಂಡಿದ್ದೀರೋ ಅಂತಾಳೆ ಸಿರಿ. ಅಪ್ಪ ಅಮ್ಮ ಹೆಂಡತಿ ಕುಟುಂಬ ಎಲ್ಲರ ಜೊತೆ ಇರಬೇಕು ಅಂದ್ಕೊಂಡಿದ್ದೀನಿ ಅಂತಾನೆ ಮಾಧವ. ಏನಕ್ಕೆ ಪದೇ ಪದೇ ಆಚೆ ನೋಡ್ತಿದ್ದೀರಾ? ನಿಮಗೆ ಗೊತ್ತಿರೋರು ಯಾರಾದರೂ ಆಚೆ ಬಂದಿದ್ದಾರಾ ಅಂತಾಳೆ ಸಿರಿ. ಅದು ನಮ್ಮ ಮನೆಯವರೆಲ್ಲರೂ ಬಂದಿದ್ದಾರೆ ಅಂತಾನೆ ಮಾಧವ. ವಾಟ್, ಅವರೆಲ್ಲ ನಿಮ್ಮ ಮನೆಯವರ? ಅವ್ರು ಯಾಕೆ ಬಂದಿದ್ದಾರೆ? ನಿಮ್ಮನ್ನು ಪರ್ಸ್ನಲ್ ಆಗಿ ಮೀಟ್ ಮಾಡಬೇಕು ಅಂತ ನಾನು ಮೀನಾ ಅವ್ರ ಹತ್ರ ಹೇಳಿದ್ನಲ್ಲ ಅಂತಾಳೆ ಸಿರಿ. ಆದರೆ ಪರಿಚಯ ಇಲ್ಲದೆ ಇರೋ ಹುಡುಗಿನ ನಾನು ಯಾವತ್ತೂ ಒಬ್ಬನೇ ಮಾತಾಡ್ಸೋಕೆ ಬಂದಿರಲಿಲ್ಲ, ಅದಕ್ಕೆ ನನಗೊಂದು ಮಾರಲ್ ಸಪೋರ್ಟ್ ಇರಲಿ ಅಂತ ಅವರೆಲ್ಲ ಬಂದರು ಅಷ್ಟೇ ಅಂತಾನೆ ಮಾಧವ. ಆಗ ಬಿಲ್ ತಂದಿರ್ತಾರೆ. ಬಿಲ್ ನಾನೇ ಕೊಡ್ತೀನಿ ಅಂತಾನೆ ಮಾಧವ. ಥ್ಯಾಂಕ್ ಗಾಡ್ ಅಂತ ಸಿರಿ ಅಲ್ಲಿಂದ ಹೋಗ್ತಾಳೆ. ಮೀನಾ, ಆ ಹುಡುಗಿ ಕೋಪ ಮಾಡ್ಕೊಂಡು ಹೋದಾಗಿತ್ತು, ಏನಾಗಿರ್ಬೋದು ಅಂತಾರೆ ನಂದನ್. ನನಗೂ ಗೊತ್ತಿಲ್ಲ ಮಾವ ಅಂತಾಳೆ ಮೀನಾ. ಈಚೆ ಗೋಲ್ಗುಪ್ಪ ರೆಡಿ ಮಾಡಿಟ್ಟಿರ್ತಾರೆ. ಇದನ್ನು ತಿನ್ನೋದ್ರಲ್ಲಿ ಯಾರು ವಿನ್ ಆಗ್ತಾರೋ ಅವರೇ ಶಕುಂತಲೆ ನಾಟಕದಲ್ಲಿ ಮುಂದುವರಿತಾರೆ ಅಂತಾರೆ ವಲ್ಲಭ ಫ್ರೆಂಡ್ಸ್. ನಂತರ ನಿತ್ಯ ಹತ್ರ ನೀನೇ ಗೆಲ್ಲಬೇಕು ಅಂತ ವಲ್ಲಭ ಫ್ರೆಂಡ್ಸ್ ಹೇಳ್ತಾರೆ. ಕಾಂಪಿಟೇಷನ್ ಶುರುವಾಗುತ್ತೆ. ಅಮೂಲ್ಯ, ನೀನು 27 ತಿಂದಿಲ್ಲ, ನಾನು 27 ತಿಂದೆ, ನೀನು 22 ತಿಂದಿದ್ದು ಅಂತ ನಿತ್ಯ ಹೇಳ್ತಾಳೆ. ಇಲ್ಲ, ನೀನು ಸುಳ್ಳು ಹೇಳ್ತಿದ್ಯಾ, ಇದು ಮೋಸ, ನಾನು ತಿನ್ನಲ್ಲ ಇನ್ನು ಅಂತಾಳೆ ಅಮೂಲ್ಯ. ಸೋಲು ಒಪ್ಕೊಂಡಿದ್ಯಾ ಅಂತಾಳೆ ನಿತ್ಯ. ನಾನು ಇವಾಗ ಏನು ಮಾಡಬೇಕು ಹೇಳು ಅಂತಾರೆ. ಸರ್, ಹೊಸದಾಗಿ ಸ್ಟಾರ್ಟ್ ಮಾಡೋಣ ಸರ್ ಅಂತಾಳೆ ಅಮೂಲ್ಯ. ನನ್ನ ಕೈಯಿಂದ ಸಾಧ್ಯನೇ ಇಲ್ಲ ಅಂತಾಳೆ ನಿತ್ಯ. ಹಾಗಿದ್ರೆ ಸೋತೆ ಅಂತ ಒಪ್ಕೊ ಅಂತಾಳೆ ಅಮೂಲ್ಯ. ನಾನು ಸೋತೆ ಅಂತಾಳೆ ನಿತ್ಯ. ಹಾಗಿದ್ರೆ ನಾನು ಗೆದ್ದೆ, ನಾನೇ ಶಕುಂತಲೆ ಅಂತ ಅಮೂಲ್ಯ ಕುಣಿತಾಳೆ. ನಂತರ ಬನ್ನಿ ಸರ್, ನಾವು ನಾಟಕ ಪ್ರಾಕ್ಟೀಸ್ ಮಾಡೋಣ, ಆ ದುಷ್ಯಂತನ ಕರೀರಿ ಬನ್ನಿ ಫ್ರೆಂಡ್ಸ್ ಅಂತ ಅಮೂಲ್ಯ ಹೋಗ್ತಾಳೆ. ಈಚೆ ನಂದನ್ ಮನೆಯವರೆಲ್ಲ ಮನೆಗೆ ಬರ್ತಾರೆ. ಮಾಧವ, ಆ ಹುಡುಗಿ ಯಾಕೆ ಏನೂ ಹೇಳದೆ ಹೊರಟೋದ್ಲು ಅಂತಾರೆ ಗಿರಿಜಾ. ಎಸ್ ಆರ್ ನೋ, ಎರಡರಲ್ಲಿ ಒಂದು ಹೇಳಬೇಕಿತ್ತಲ್ವ ಅಣ್ಣ ಅಂತಾಳೆ ರಕ್ಷಾ. ನನಗ್ಯಾಕೋ ಆ ಹುಡುಗಿ ಎದ್ದು ಹೋಗಿದ್ದ ರೀತಿ ನೋಡಿದರೆ ಅವಳಿಗೆ ಸಂಬಂಧ ಇಷ್ಟ ಇರಲಿಲ್ಲ ಅನಿಸುತ್ತೆ ಅಂತಾರೆ ನಂದನ್. ಆ ಹುಡುಗಿ ಏನು ಮಾತಾಡಿದ್ಲು ಅಂತ ಕೇಳೋಣ ಮಾವ. ಬಾವ, ನೀವಿಬ್ಬರು ಕಾಫಿ ಶಾಪಲ್ಲಿ ಏನು ಮಾತಾಡಿದ್ರಿ ಅಂತ ಹೇಳ್ತೀರಾ ಅಂತಾಳೆ ಮೀನಾ. ಆಗ ಮಾತಾಡಿರೋದನ್ನು ಮಾಧವ ಹೇಳ್ತಾನೆ. ಅಣ್ಣ ಪ್ರತಿ ಮಾತಿಗೂ ಅಪ್ಪ ಅಪ್ಪ ಅಂದಿರೋದು ಆ ಹುಡುಗಿಗೆ ಇಷ್ಟ ಆಗಿಲ್ಲ ಅನಿಸುತ್ತೆ ಅಂತಾನೆ ಕೇಶವ. ಬಾಯಿ ಬಿಟ್ಟು ಹೇಳ್ಬೋದಿತ್ತಲ್ಲ, ಹಾಗೆ ಎದ್ದು ಹೋದ್ಲು ಅಂತಾರೆ ನಂದನ್. ನಾನು ಹುಡುಗಿಗೆ ಫೋನ್ ಮಾಡಿ ಏನಾಯಿತು ಅಂತ ಕೇಳ್ತೀನಿ ಅಂತ ಫೋನ್ ಮಾಡಿ ಸುಮ್ಮನಾಗ್ತಾಳೆ ಮೀನಾ. ಏನಾಯಿತು ಅಂತಾರೆ ನಂದನ್. ಅದು ಆ ಹುಡುಗಿ ನನ್ನ ನಂಬರ್ ಬ್ಲಾಕ್ ಮಾಡಿದ್ದಾಳೆ ಮಾವ. ಸಾರಿ ಬಾವ, ಅವಳು ಹೀಗೆ ಮಾಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತಾಳೆ ಮೀನಾ. ಪರವಾಗಿಲ್ಲ ಅಂತಾನೆ ಮಾಧವ. ಮೀನಾ, ಈ ಮ್ಯಾಟ್ರಿಮೋನಿ ಎಲ್ಲ ಏನು ಬೇಡಮ್ಮ, ಮಾಧವಂಗೆ ನಾನೇ ಹೆಣ್ಣು ನೋಡ್ತೀನಿ, ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸೋಣ ಅಂತಾರೆ ನಂದನ್. ಇನ್ನೊಂದು ಸಲ ಟ್ರೈ ಮಾಡೋಣ ಅಂತಾನೆ ಕೇಶವ. ಈ ಫೋನ್ ಆ್ಯಪಲ್ಲಿ ಇರೋರಿಗೆಲ್ಲ ತುಂಬ ಸಂಬಳ ಇರೋನು, ಫಾರಿನಲ್ಲಿರೋನು, ತುಂಬ ಆಸ್ತಿ ಮಾಡಿರೋನು ಬೇಕು ಅನಿಸುತ್ತೆ. ಅವರಿಗೆಲ್ಲ ಒಳ್ಳೆ ಮನಸ್ಸಿರೋನು, ಕೂಡು ಕುಟುಂಬದಲ್ಲಿ ಬೆಳೆದಿರೋನು, ಸಂಬಂಧಗಳಿಗೆ ಬೆಲೆ ಕೊಡೋನು ಬೇಡ ಅನಿಸುತ್ತೆ. ಈ ಫೋನಲ್ಲಿ ಸಿಗೋ ಸಂಬಂಧ ಬೇಡವೇ ಬೇಡ, ಇದ್ರ ಬಗ್ಗೆ ಇನ್ನೂ ಚರ್ಚೆ ಬೇಡ ಅಂತ ನಂದನ್ ಹೋಗ್ತಾರೆ. ಈಚೆ ಮೀನಾ ರೂಮಲ್ಲಿ ಟೆನ್ಷನಲ್ಲಿ ತಿರುಗ್ತಾ ಇರುವಾಗ ಕೇಶವ ಬಂದು ಏನಾಯಿತು ಅಂತಾನೆ. ನಾನು ಕಾಲೇಜಿಗೆ ಹೋಗುವಾಗಿಂದ ಇಲ್ಲಿವರೆಗೂ ನನ್ನ ಫೋನ್ ನಂಬರ್ ಬ್ಲಾಕ್ ಮಾಡ್ತಾ ಇರಲಿಲ್ಲ ಯಾರು, ಅಂಥದ್ರಲ್ಲಿ ಆ ಹುಡುಗಿ ಸಿರಿ ನನ್ನ ನಂಬರ್ ಬ್ಲಾಕ್ ಮಾಡಿದ್ದಾಳೆ. ನನ್ನ ತಲೆ ಕೆಟ್ಟೋಗಿದೆ ಕಣೋ, ನನಗೆ ಈಗೋ ಹರ್ಟ್ ಆಗಿದೆ ಅಂತಾಳೆ ಮೀನಾ. ಏನಾದರೂ ಮಾಡಲೇಬೇಕು ಈಗ ಅಂತ ತನ್ನ ಫೋನ್ ತಗೊಂಡು ಅವಳ ನಂಬರ್ ಹೇಳು ಅಂತ ಕಾಲ್ ಮಾಡಿ, ನಾನು
ಮೀನಾ ಗಂಡ ಕೇಶವ, ನಿಮ್ಮ ನಂಬರ್ ಬ್ಲಾಕ್ ಮಾಡ್ತಾ ಇದ್ದೀನಿ ಅಂತಾನೆ ಕೇಶವ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.